ಇದು ನಮಗೆ ಸಮಾಧಾನ ತಂದಿಲ್ಲ. ಈ ಧ್ವಜಸ್ತಂಭಕ್ಕೆ ಸರಿಯಾದ ಧ್ವಜ ಅಲ್ಲ, ಇದು ಕರ್ಚೀಫ್ ಕಂಡಂಗೆ ಕಾಣಿಸ್ತಾ ಇದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಈ ಧ್ವಜ ಇದು ಈ ಸ್ತಂಭಕ್ಕೆ ಸರಿ ಹೋಗ್ತಾ ಇಲ್ಲ, ದೊಡ್ಡ ಧ್ವಜನ ಆರಿಸಿ ಅಂತ. ಅವರು ನಮ್ಗೆ ಗೊತ್ತಾಗ್ಲಿಲ್ಲ, ಅರ್ಜೆಂಟ್ ಆಗಿ ಆರಿಸಿದೀವಿ, ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಧ್ವಜಕ್ಕೆ ಒಂದು ರೀತಿಯ ಧ್ವಜಕ್ಕಂಬಕ್ಕೆ ಅವಮಾನ ಮಾಡ್ದಂಗೆ. ಈ ಧ್ವಜದ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ. ಜೂನ್ 4ನೇ ತಾರೀಕು ಕಳೆದ ನಂತರ ಇದರ ಹೋರಾಟ ಇನ್ನೂ ತೀವ್ರ ಆಗ್ತದೆ. ಇದರ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾವ ಹೋರಾಟ ಮಾಡ್ತೀರಾ ನೀವು? ಇದು ರಾಜ್ಯಾದ್ಯಂತ ಈ ಕೆರಗೋಡು ಚಲೋ ಒಂದು ಕಾರ್ಯಕ್ರಮನ ಮುಂದೆ ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ. ರಾಷ್ಟ್ರಧ್ವಜ ದೊಡ್ಡದಾಗ ಹಾಕ್ಬೇಕು ಅಂತ. ರಾಷ್ಟ್ರ ಧ್ವಜ ಅಲ್ಲ, ಹನುಮ ಧ್ವಜನೇ ಹಾರಾಡ್ಬೇಕು. ನಾವು ಮಾಡಿರೋ ಉದ್ದೇಶನೇ ಹನುಮ ಧ್ವಜ ಹಾಕೋಸ್ಕರ. ಆ ಧ್ವಜನೇ ಇಲ್ಲಿ ಹಾರಾಡ್ಬೇಕು. ಜೂನ್ 4 ಕಳೆದ ನಂತರ ಇದರ ಪರಿಣಾಮನ ರಾಜ್ಯ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾವ ರೀತಿ ಹೋರಾಟಗಳು ಮಾಡ್ತೀರಾ ನೀವು? ರಾಜ್ಯಾದ್ಯಂತ ಕೆರಗೋಡು ಚಲೋ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿವಿ. ಅದನ್ನ ಈಗ ಹೇಳಲ್ಲ, ಅದು ಮುಂದೆ ಮಾಡಿ ತೋರಿಸ್ತೀವಿ. ಸರ್, ಏನು ಧ್ವಜ ವ್ಯತ್ಯಾಸ ಅಂತೇನಿಲ್ಲ. ಕಂಬಕ್ಕೆ ತಕ್ಕಂತೆ ಒಂದು 108 ಅಡಿ ಕಂಬಕ್ಕೆ ತಕ್ಕಂತೆ ಒಂದು ಧ್ವಜ ಹಾರಿಸಿದ್ರೆ ನಮ್ಗೆ ಸಮಾಧಾನ ಆಗೋದು. ಯಾಕೆಂದ್ರೆ ಆಲ್ರೆಡಿ ಅವರು ನೋಡಿದ್ದಾರೆ. ಯಾಕೆ ಜನವರಿ 26 ನಾವೊಂದೇನು 20 ಅಡಿ 30 ಅಡಿ ಉದ್ದಿದ್ದು ಒಂದು ಧ್ವಜವನ್ನ ಹಾರಿಸಿದ್ವಿ. ಆ ರೀತಿ ಒಂದು ಧ್ವಜವನ್ನ ಹಾರಿಸಿದ್ರೆ ಒಂದು ಸಮಾಧಾನ ಆಗೋದು. ಮೋಸ್ಟ್ಲಿ ಅದು ಮಳೆಗೆ ನೆಂದೆಲ್ಲ ಹರಿದೋಗಿದೆ. ಗೊತ್ತಾಗಿದೆ ಅವ್ರಿಗೆ ಆ ಕಂಬಕ್ಕೆ ಆ ಧ್ವಜ ಸೂಕ್ತವಲ್ಲ ಅಂತ. ಹಾರಿಸ್ಬೇಕಿತ್ತು. ಅವರು ಏನು ಸರ್ಕಾರದವರು ಮಾಮೂಲಿ ಏನು ಹನುಮತ್ ಧ್ವಜದಲ್ಲಿ ಮೊನ್ನೆ ಎಲ್ಲ ನಾವು ವಿಡಿಯೋ ಮಾಡಿ ಧ್ವಜ ಹರಿದು 3 ದಿನ ಆಗಿದೆ ಹಾಕ್ಬೇಕು ಅಂತ ಹೇಳಿ ಏನು ವಿಡಿಯೋ ಎಲ್ಲ ಬಿಟ್ವಿ. ಅದು ನಮ್ಗೆ ಅಗೌರವ ತರುತ್ತೆ. ಮುಂದೆ ಏನೆಲ್ಲ ಹೋಗುತ್ತೋ ಅಂತ ಹೇಳಿ ಜಿಲ್ಲಾಡಳಿತ ಒಂದು ಗಾಬರಿ ಭಯಗೊಂಡು ಈ ಒಂದು ಆತಂಕದಲ್ಲಿ ಈ ಕ್ರಮ ಕೈಗೊಂಡವ್ರೆ. ಹಾಕಿದ್ರೆ ಸರೋಗೋದು ಆರ್ಲಿ. ನಮ್ಗೇನು ರಾಷ್ಟ್ರಧ್ವಜ ಹಾರೋದಕ್ಕೆ ನಮ್ಗೇನು ತೊಂದರೆ ಏನಿಲ್ಲ. ಮುಂದೆ ಜೂನ್ 4 ಕಳೆದ ನಂತರ ಏನು ಅಸೆಂಬ್ಲಿ ಎಲೆಕ್ಷನ್ ಮುಗಿದ್ಮೇಲೆ ನಮ್ಮ ಹೋರಾಟಗಳು ಇನ್ನ ತೀವ್ರಗೊಳಿಸ್ಬೇಕು ಅಂತ ಇದೀವಿ. ಕಾನೂನು ಮುಖಾಂತರವಾಗ್ಲಿ ಹಾಗೂ ನಮ್ಮ ಹೋರಾಟದ ಮುಖಾಂತರ ಹನುಮ ಧ್ವಜನ ಆ ಕಂಬದಲ್ಲಿ ಹಾರಿಸಲೇಬೇಕು. ಮತ್ತೆ ರಾಷ್ಟ್ರಧ್ವಜದ ನಾಡ ಹಬ್ಬ ಹಾಗೂ ರಾಷ್ಟ್ರ ಹಬ್ಬಗಳ ಟೈಮಲ್ಲಿ ಒಂದು ನ್ಯಾಷನಲ್ ಫ್ಲಾಗ್ನ ಹಾರಿಸ್ಬೇಕು ಅಂತ ಹಮ್ಮಿಕೊಂಡಿದೀವಿ. ಆ ಕಾರ್ಯಕ್ರಮವನ್ನ ಜೂನ್ 4 ಕಳೆದ ನಂತರ ಆ ಒಂದು ಕಾರ್ಯವನ್ನ ಕೈಗೆತ್ಕೊಳ್ಬೇಕು ಅಂತ ಹಮ್ಮಿಕೊಂಡಿದೀವಿ ನಮ್ಮ ಒಂದು ಹನುಮ ಧ್ವಜ ಸಮಿತಿಯಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.